ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿಯಾದ ಬ್ಲೌಸ್ ಡಿಸೈನ್ಸ್ನ ಸ್ಟಿಚ್ ಮಾಡಿದೆ ಮತ್ತು ಎಷ್ಟು ನಾನು ಆರ್ಡರ್ಸ್ನ ಕಂಪ್ಲೀಟ್ ಮಾಡಿದೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮೋಟಿವೇಶ್ನಲ್ ವಿಡಿಯೋ ಅಂತಲೇ ಅಂದ್ಕೊಳ್ಳಿ, ಯಾಕಂದರೆ ತುಂಬ ಮಷಿನ್ ವರ್ಕ್ ಡಿಸೈನ್ಸ್ ಎಲ್ಲ ಬಂದಿತ್ತು. ಅದನ್ನೆಲ್ಲ ನಾನು ತುಂಬ ಕಂಪ್ಲೀಟ್ ಮಾಡಿದೆ ಬೇಗನೆ. ಸ್ವಲ್ಪ ಆದಷ್ಟು ವರ್ಕ್ಲೆಸ್ ಅಂದರೆ ರೆಸ್ಟ್ಲೆಸ್ಸಾಗಿ ಕೆಲಸ ಮಾಡಿದೆ. ಸ್ವಲ್ಪ ತುಂಬಾ ಅಂದರೆ ಯಾವ ಥರ ಈ ರೀತಿಯಾದ ಡಿಸೈನ್ಸ್ ಎಲ್ಲ ಮಾಡ್ಬೋದಾ ರ್ಯಾಲ್ಸನ್ ಮಿಷಿನಲ್ಲಿ ಅಂತ ನಿಮ್ಗೆ ಅನಿಸುತ್ತೆ. ನೋಡಿ ತೋರಿಸ್ತೀನಿ ಇವಾಗ. ನೋಡಿ, ಇದು ಫಸ್ಟ್ ಒನ್ ಡಿಸೈನು. ಈ ರೀತಿಯಾಗಿ ಇಲ್ಲಿ ಮ್ಯಾಂಗೋ ಡಿಸೈನ್ ಇದೆ. ಈ ಸೈಡು ಮ್ಯಾಂಗೋ ಡಿಸೈನ್ ಇದೆ, ಟೈ ಕಟ್ಟೋ ಸೈಡು. ಈ ಸೈಡು ಮ್ಯಾಂಗೋ ಡಿಸೈನ್ ಇದೆ, ಮತ್ತು ಇಲ್ಲಿ ಲೀಫ್ ಇದೆ. ಇದು ಬ್ಲೌಸ್ ಬಂದು ಸಿಂಪಲ್ಲೇ. ಸ್ಯಾರಿ ಈ ಕಲರ್ ಇದೆ, ಅದು ಸಿಂಪಲಾಗೇ ಇತ್ತು. ಬಟ್ ಈ ರೀತಿಯಾಗಿ ವರ್ಕ್ ಹಾಕಿದ್ರೆ ಚೆನ್ನಾಗಿರ್ಬೋದೇನೋ ಅಂತ ಅಂದ್ಬಿಟ್ಟು ನಾನು ಇದಕ್ಕೆ ಈ ಬ್ಲೌಸ್ಗೆ ಈ ರೀತಿಯಾಗಿ ವರ್ಕ್ ಹಾಕ್ತೆ. ನೋಡಿ, ತೋಳಿಗೆ ಈ ರೀತಿಯಾಗಿ ಡಿಸೈನ್ ಹಾಕಿದ್ದೀನಿ, ಬ್ಯಾಕ್ಗೆ ಈ ರೀತಿಯಾಗಿ ಡಿಸೈನ್ ಹಾಕಿದ್ದೀನಿ, ಈ ತೋಳಿಗೆ ಈ ರೀತಿಯಾಗಿ ಡಿಸೈನ್ ಹಾಕಿದ್ದೀನಿ. ನೆಕ್ಸ್ಟು ಈ ಕಡೆ ತೋರಿಸಿನ ಫ್ರಂಟು ಈ ರೀತಿಯಾಗಿ ಬಂದಿದೆ. ಇದೆಲ್ಲ ರ್ಯಾಲ್ಸನ್ ಮಷೀನಲ್ಲೇ ಮಾಡಿರೋದು. ಇದು ಯಾವ ರೀತಿಯಾಗಿ ಮಾಡಿದೆ ಅಂತ ಕೂಡ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟು ಯಾವ ಬ್ಲೌಸ್ ಮಾಡಿದೆ ಅಂತ ತೋರಿಸ್ತೀನಿ. ಸ್ಟಿಚ್ಡ್ ಬ್ಲೌಸ್ ಮೇಲೆ ನಾನು ಒಂದು ಡಿಸೈನ್ನ ಹಾಕಿದ್ದೀನಿ. ಈಗ ಮಾಡಿದ್ದು ಸ್ಟಿಚ್ ಬ್ಲೌಸ್ ಮೇಲೆ ಹಾಕಿದ್ದಲ್ಲ ಡಿಸೈನು, ಮಾಮೂಲಿ ಸ್ಟಿಚ್ ಆಗಿರೋ ಸ್ಟಿಚ್ ಆಗದೆ ಬ್ಲೌಸ್ ಪೀಸ್ ಮೇಲೆ ಹಾಕಿರೋ ಡಿಸೈನ್ ಅದು. ಓಕೆ, ನಾನು ನೆಕ್ಸ್ಟ್ ತೋರಿಸ್ತೀನಿ. ಇದು ನೋಡಿ, ಸ್ಟಿಚ್ ಆಗಿರೋ ಬ್ಲೌಸ್ ಮೇಲೆ ಹಾಕಿರೋ ಡಿಸೈನ್. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 60 ವರ್ಷ ಮೇಲ್ಪಟ್ಟಿದ್ದಾರೆ ಅವರು. ಅವ್ರಿಗೆ ಸ್ಟೋನ್ ಚೈನ್ ಬಾಲ್ ಚೈನ್ ಬೇಡ ಅಂದರು. ಹಾಕೋತಾರೆ ಅವರು, ಆದರೂ ಬೇಡ ಅಂತ ಅಂದರು. ಯಾರಾದರೂ ಸಿಂಪಲ್ ಆಗಿರೋದು ಹಾಕಿ ಅಂತ. ತೊಳಗೆ ನೋಡಿ ಈ ರೀತಿಯಾದ ಡಿಸೈನ್ನ ಹಾಕಿದ್ದೀನಿ, ಮತ್ತು ಬ್ಯಾಕ್ಗೆ ಈ ರೀತಿಯಾದ ಡಿಸೈನ್ನ ಹಾಕಿದ್ದೀನಿ, ಮತ್ತು ನೆಕ್ಸ್ಟು ಈ ತೋಳಿಗೆ ಈ ರೀತಿಯಾದ ಡಿಸೈನ್ನ ಹಾಕಿದ್ದೀನಿ. ಓಕೆನಾ. ನಾನು ಎಷ್ಟು ಒಂಥರ ಅಂದರೆ ಇದನ್ನು ಒಂದು ವಾರದಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೀನಿ ಇಷ್ಟು. ಮತ್ತು ನಾರ್ಮಲ್ ಬ್ಲೌಸಸ್ಸು ಕೂಡ ಮಧ್ಯ ನಾನು ಕೆಲವೊಂದು ನಾರ್ಮಲ್ ಬ್ಲೌಸಸ್ಸು ಕೂಡ ನಾನು ಸ್ಟಿಚ್ ಮಾಡಿದೆ. ನಾರ್ಮಲ್ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡೋದು, ಲೆಹೆಂಗಾ ಸ್ಟಿಚ್ ಮಾಡೋದು. ಅದು ಲೆಹೆಂಗಾ ಒಂದು ಸ್ಟಿಚ್ ಮಾಡಿದೆ ಬೇಬಿದು, ಮಾಮೂಲಿ 4 ವರ್ಷ ಮಗುದು. ಆದರೆ ಬಟ್ ಏನು ಮಾಡೋದು, ಹುಡುಗಿಗೆ ಹಾಕೊಂಡು ಕರ್ಕೊಂಡೋದ್ರು ಅವರು. ದೀಪಾವಳಿ ಹಬ್ಬಕ್ಕೆ ಅಂದ್ಬಿಟ್ಟು ಅರ್ಜೆಂಟ್ ತೊಗೊಂಡೋದ್ರು. ಇವಾಗ ನಾನು ದೀಪಾವಳಿ ಹಬ್ಬ ಆದಮೇಲೆ ತೊಗೋತಾ ಇರೋ ಆರ್ಡರ್ಸು ನನ್ನ ಹತ್ರ ಇದ್ದಿದ್ದನ್ನ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆನಾ. ನೆಕ್ಸ್ಟ್ ನೋಡಿ, ಇದು ಈ ರೀತಿಯಾಗಿ ಇದು ವೆಲ್ವೆಟ್ ಬ್ಲೌಸ್ ಪೀಸು. ಅವರು ತುಂಬ ದಿನವೇ ಆಗಿತ್ತು ಈ ವೆಲ್ವೆಟ್ ಬ್ಲೌಸ್ ಪೀಸ್ನ ಕಟ್ ಕಳಿಸಿ. ಅವರು 2 ವೆಲ್ವೆಟ್ ಬ್ಲೌಸ್ ಪೀಸ್ನ ಕಳಿಸಿದ್ರು. ನೋಡಿ, ಈ ರೀತಿಯಾಗಿ ವೆಲ್ವೆಟ್ ಬ್ಲೌಸ್ ಪೀಸ್ ಮೇಲೆ ನಾನು ವರ್ಕ್ ಹಾಕಿದ್ದೀನಿ. ಬ್ಯಾಕು ಬೋಟ್ ನೆಕ್ ಈ ರೀತಿಯಾಗಿ ವರ್ಕ್ ಹಾಕಿದ್ದೀನಿ, ಮತ್ತು ತೋಳಿಗೆ ಈ ರೀತಿಯಾಗಿ ವರ್ಕ್ ಹಾಕಿದ್ದೀನಿ. ನೋಡಿ, ಈ ರೀತಿಯಾಗಿ ವರ್ಕ್ ಹಾಕಿದ್ದೀನಿ. ತೋಳಿಗೆ ತುಂಬ ಚೆನ್ನಾಗಿ ಬಂತು. ನೋಡಿ, ತೋಳಿಗೆ ಈ ರೀತಿಯಾಗಿ ವರ್ಕ್ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂತು. ಫ್ರಂಟ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನೋಡಿ, ಫ್ರಂಟ್ ಈ ರೀತಿ ಇದೆ. ಅವ್ರಿಗೆ ಕೊರಿಯರ್ ಮಾಡಬೇಕು, ನಾಳೆ ಕೊರಿಯರ್ ಮಾಡ್ತೀನಿ. ಈ ರೀತಿಯಾಗಿ ಫ್ರಂಟ್ ಇದೆ, ಮತ್ತು ತೋಳು ಈ ರೀತಿಯಾಗಿ ಡಿಸೈನ್ ಮಾಡಿದ್ದೀನಿ. ವೆಲ್ವೆಟ್ ಬ್ಲೌಸ್ ಪೀಸ್ ಈ ಥರ ಗೋಲ್ಡ್ ಕಲರ್ ನೀವೇನಾದ್ರು ತೊಗೊಂಡ್ರೆ ಈ ಥರ ಡಿಸೈನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ. ನೆಕ್ಸ್ಟು ಇನ್ನೊಂದು ಕಟ್ ವರ್ಕ್ ಶೇಪು. ಇದು ತುಂಬ ಜನ ಇಷ್ಟಪಟ್ಟರು, ಅಂದರೆ ತುಂಬಾ ಇಷ್ಟಪಟ್ಟರು. ವೆಲ್ವೆಟ್ ಬ್ಲೌಸ್ ಪೀಸ್ ಮೇಲೆ ನಾನು ಈ ಡಿಸೈನ್ ಹಾಕ್ದಾಗೆಲ್ಲ ತುಂಬ ಟ್ರೆಂಡಾಗಿ ಓಡುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಆಶ್ಚರ್ಯ ಆಗುತ್ತೆ, ರ್ಯಾಲ್ಸನ್ ಮಿಷಿನಲ್ಲಿ ಈ ರೀತಿಯಾಗಿ ಡಿಸೈನ್ ಹಾಕ್ಬೋದಾ ಅಂತ ಅನಿಸುತ್ತೆ. ಅಂದರೆ ನಾವು ಮಾಡಬೇಕಾದ ಕೆಲಸನ ಆ ಥರ ಅನಿಸುತ್ತೆ. ನೋಡಿ, ಇದು ತೋಳಿಗೂ ಕಟ್ ವರ್ಕ್ ಶೇಪ್ನೇ ಕೊಟ್ಟಿದ್ದೀನಿ. ತೋಳಿಗೆ ಈ ರೀತಿಯಾಗಿ ಡಿಸೈನ್ ಹಾಕಿದ್ದೀನಿ, ಮತ್ತು ಇಲ್ಲಿ ಸ್ಟೋನ್ ಅಂದರೆ ಆ ಥರ ಸ್ಟೋನ್ ಅಲ್ಲ, ಪ್ಲಾಸ್ಟಿಕ್ ಸ್ಟೋನ್ ಬಂದಿದೆ ಇವಾಗ. ಆ ರೀತಿಯಾದ ಸ್ಟೋನ್ಸ್ನ ಪ್ರಿಕ್ ಮಾಡಿದ್ದೀನಿ. ಶೈನಿಂಗ್ ಸ್ಟೋನ್ಸ್ ಏನು ಪ್ರಿಕ್ ಮಾಡಿಲ್ಲ, ಯಾಕಂದರೆ ಅದು ಫ್ಲವರ್ ಥರ ಒಂಥರ ಕ್ರಿಯೇಟಿವಿಟಿಯಾಗಿ ಕಾಣಿಸುತ್ತೆ. ಮತ್ತು ನೋಡಿ, ಬ್ಯಾಕ್ ಈ ರೀತಿಯಾಗಿದೆ. ಬ್ಯಾಕ್ ಯಾವ ರೀತಿಯಾಗಿ ಕಟ್ ವರ್ಕ್ ಶೇಪ್ ಕೊಟ್ಟಿದ್ದೀನಿ ಅಂತ ನೋಡಿ, ಈ ರೀತಿಯಾಗಿ. ತೋಳು ನೋಡಿ, ಇದು ಈ ಥರ ಇದೆ. ನೆಕ್ಸ್ಟು ಫ್ರಂಟ್ ತೋರಿಸ್ತೀನಿ. ಫ್ರಂಟ್ ನೋಡಿ, ಈ ರೀತಿಯ ಕಟ್ ವರ್ಕ್ ಶೇಪ್ ಬಂದಿದೆ. ಓಕೆನಾ. ಇದು ಪಿಂಕ್ ಕಲರು ವೆಲ್ವೆಟ್ ಬ್ಲೌಸ್ ಪೀಸು. ಅದ್ರ ಮೇಲೆ ಅವರೇ ಪೀಸ್ ಕೊಟ್ಟು ಕಳಿಸಿದ್ರು. ಅದ್ರ ಮೇಲೆ ಈ ರೀತಿಯಾಗಿ ನಾನು ವರ್ಕ್ ಅನ್ನೋದನ್ನ ಹಾಕಿದ್ದೀನಿ. ನಾನು ವಿತೌಟ್ ಟ್ರೇಸಿಂಗು ನನ್ನ ಕೈಲೇ ಡ್ರಾ ಮಾಡಿ ಈ ರೀತಿಯಾಗಿ ವರ್ಕ್ ಹಾಕಿರೋದು. ಯಾವುದೇ ಥರದ ಟ್ರೇಸಿಂಗ್ ಏನು ಮಾಡಿಲ್ಲ, ಯಾಕಂದರೆ ಟ್ರೇಸಿಂಗ್ ಮಾಡ್ತಾ ಹೋದರೆ ತುಂಬ ಟೈಮ್ ತೊಗೊಳುತ್ತೆ ಅಂದ್ಬಿಟ್ಟು ಪೆನ್ಸಿಲಲ್ಲೇ ಡ್ರಾಯಿಂಗ್ ಮಾಡಿಕೊಂಡೆ. ನೆಕ್ಸ್ಟು ಇನ್ನೊಂದು ಮಿನಿ ಬ್ರಿಡಾಲ್ ಬ್ಲೌಸ್ ಡಿಸೈನ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸಿದ್ದೆ ಈ ಡಿಸೈನ್ನ. ಆಲ್ರೆಡಿ ಇದು ವಿಡಿಯೋ ಹಾಕಿದ್ದೀನಿ ನಿಮಗೆ ಯಾವ ರೀತಿಯಾಗಿ ಮಾಡೋದು ಅಂತ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಲುಕ್ಕು, ಅಂದರೆ ಸಖತ್ ಮಸ್ತಾಗಿದೆ. ನೋಡಿ, ಎಷ್ಟು ನೀಟಾಗಿದೆ ಇದು ಡಿಸೈನು ಅಂತ. ಮತ್ತು ನೋಡಿ, ತೋಳಿಗೆ ಈ ರೀತಿಯಾಗಿ ಡಿಸೈನ್ ಹಾಕಿದ್ದೀನಿ. ತೋಳಿಗೆ ಈ ರೀತಿಯಾಗಿ ಡಿಸೈನು, ಮತ್ತು ಫ್ರಂಟ್ ತೋರಿಸ್ತೀನಿ. ಫ್ರಂಟ್ ಯಾವ ರೀತಿಯಾಗಿ ಬಂತು ಅಂತ. ಫ್ರಂಟ್ ನೋಡಿ, ಈ ರೀತಿಯಾಗಿ ಬಂತು. ಈ ರೀತಿಯಾಗಿ ನಾನು ಫ್ರಂಟ್ನ ಹಾಕಿದ್ದೀನಿ. ಓಕೆ, ಫ್ರಂಟ್ ಈ ರೀತಿಯಾಗಿ ಹಾಕಿದ್ದೀನಿ, ತೋಳಿಗೆ ಈ ಥರ ಹಾಕಿದ್ದೀನಿ. ನೋಡಿದ್ರಲ್ವ ಇಷ್ಟೊತ್ತು ನಾನು ವರ್ಕ್ ಯಾವ್ಯಾವ ಹಾಕಿದ್ದೀನಿ ಅಂತ ನೋಡಿದ್ರಿ. ಇನ್ನೂ ಒಂದು 2-3 ಬ್ಲೌಸ್ ಕೊಟ್ಬಿಟ್ಟೆ. ಆಲ್ರೆಡಿ ಅವ್ರಿಗೆ 2-3 ಬ್ಲೌಸ್ ಇತ್ತು, ಇನ್ನೂ ಕೊಟ್ಬಿಟ್ಟೆ. ಅದು ವರ್ಕ್ ಹಾಕಿರೋದು ಡಾರ್ಕ್ ಮೆರೂನ್ ಕಲರ್ ಮೇಲೊಂದು, ಮತ್ತು ಇನ್ನೂ ಒಂದು 2-3 ಬ್ಲೌಸು, ಮತ್ತು ಬ್ಲೌಸ್ ಪೀಸ್ ಮೇಲೆ ವರ್ಕ್ ಹಾಕಿ ಮಡಗಿದ್ದೀನಿ. ತೊಗೊಬಂದು ತೋರಿಸ್ತೀನಿ. ನೋಡಿ, ಇವಾಗ ಬ್ಲೌಸ್ ಪೀಸ್ ಮೇಲೆ ಹಾಕಿರೋದು ಡಿಸೈನು ಇನ್ನೂ ಸ್ಟಿಚಿಂಗ್ ಆಗಿಲ್ಲ. ಕಟ್ಟಿಂಗ್ ಮಾಡಬೇಕು ಇವಾಗ. ನಾನು ಅವತ್ತೇ ಹಾಕ್ಬಿಟ್ಟೆ ಸ್ವಲ್ಪ. ನೋಡಿ, ಇದು ಈ ಥರ ಫ್ಲವರ್ ಡಿಸೈನು ಸ್ಲೀವ್ಗೆ ಹಾಕಿದ್ದೀನಿ, ಮತ್ತು ಈ ರೀತಿಯಾಗಿ ಫ್ರಂಟ್ಗೆ ಹಾಕಿದ್ದೀನಿ, ಮತ್ತು ಈ ರೀತಿಯಾಗಿ ಬ್ಯಾಕ್ಗೆ ಹಾಕಿದ್ದೀನಿ. ಓಕೆನಾ. ಈ ರೀತಿಯಾಗಿ ಬ್ಯಾಕ್ ಹಾಕಿದ್ದೀನಿ. ನೋಡಿ, ಇದು ಆಲ್ರೆಡಿ ಕಂಪ್ಯೂಟರ್ ಎಂಬ್ರಾಯ್ಡ್ರಲ್ಲಿ ತುಂಬ ಟ್ರೆಂಡಲ್ಲಿ ಓಡ್ತಾ ಇರುವಂಥ ಡಿಸೈನು. ಇದನ್ನು ಈ ರೀತಿಯಾಗಿ ಹಾಕಿದ್ದೀನಿ. ಓಕೆನಾ. ಇದು ಕ್ರೀಮ್ ಕಲರ್ ಇದೆ ಸ್ಯಾರಿ.
ಅದಕ್ಕೆ ನಾನು ಈ ರೀತಿಯಾಗಿ ಕ್ರೀಮ್ ಕಲರಲ್ಲಿ ಈ ಥರ ಲೀಫು ಮತ್ತು ಫ್ಲವರ್ನ ಕೊಟ್ಟಿದ್ದೀನಿ. ಮತ್ತು ಈ ಬಾರ್ಡ್ರ್ ಇದೆಯಲ್ಲ, ಈ ಬಾರ್ಡ್ರ್, ಆ ಬಾರ್ಡ್ರ್ ಕಲರು ಏನೋ ಜೆರಿ ಥ್ರೆಡ್ನ ಯೂಸ್ ಮಾಡಿ ಬಾರ್ಡ್ರಲ್ಲೇನ ಕೊಟ್ಟಿದ್ದೀನಿ. ಓಕೆನಾ. ನೆಕ್ಸ್ಟು ಪಿಂಕ್ ಕಲರು, ಮೆಂತ್ಯ ಕಲರ್ ಸ್ಯಾರಿ ಇದೆ. ಇದು ಪಿಂಕ್ ಕಲರ್ ಬ್ಲೌಸ್ ಪೀಸು. ನೋಡಿ ಈ ರೀತಿಯಾಗಿ ಡಿಸೈನ್ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿದೆ ಇದು ಅಂತ ನೋಡಿ. ಇದು ಈ ರೀತಿಯಾಗಿ ಡಿಸೈನ್ ಹಾಕಿದ್ದೀನಿ, ಕಾಣಿಸ್ತಾ ಇದಲ್ವಾ ಎಷ್ಟು ಚೆನ್ನಾಗಿದೆ. ಮೆಂತ್ಯ ಕಲರ್ ಸ್ಯಾರಿಯಾಗಿರೋದ್ರಿಂದ ಆ ಮೆಂತ್ಯ ಕಲರಲ್ಲಿ ನಾನು ಇದು ಫ್ಲವರ್ನ ಮಾಡಿದ್ದೀನಿ. ಮತ್ತು ಗೋಲ್ಡ್ ಕಲರ್ ಜೆರಿ ಥ್ರೆಡ್ಡಲ್ಲಿ ಲೀಫು ಮತ್ತು ಈ ಬಾರ್ಡ್ರಲ್ಲೇನ ಮಾಡಿದ್ದೀನಿ. ಓಕೆನಾ. ಇದು ಬ್ಯಾಕು. ನೆಕ್ಸ್ಟ್ ಫ್ರಂಟ್ ತೋರಿಸ್ತೀನಿ. ಫ್ರಂಟ್ ನೋಡಿ ಈ ರೀತಿಯಾಗಿ ಮಾಡಿದ್ದೀನಿ. ಒಂದು ವೆರೈಟಿ ಆಫ್ ಲೀಫ್ನ ಟ್ರೈ ಮಾಡೋಣ ಅಂದ್ಬಿಟ್ಟು ಅದು ಪ್ರಾಕ್ಟೀಸ್ ತೊಗೋತಿದ್ದೆ. ಓಕೆನಾ. ಮತ್ತು ಇದು ಸ್ಲೀವ್ ಡಿಸೈನ್ ಈ ರೀತಿಯಾಗಿ ಮಷಿನ್ ವರ್ಕ್ನ ಮಾಡಿದ್ದೀನಿ. ಒಂದು ಲೆಹೆಂಗಾನ ಮಾಡಿದ್ದೀನಿ. ಅದು ಲೆಹೆಂಗಾ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇದು ಲೆಹೆಂಗಾ ಕಸ್ಟಮರ್ಗೆ ಪ್ರಿಪೇರ್ ಮಾಡಿರೋದು ಲೆಹೆಂಗಾ, ಬಾಕ್ಸ್ ಪ್ಲೇಟ್ಸ್ ಲೆಹೆಂಗಾ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಪ್ಲೇಟ್ಸ್ ಎಷ್ಟು ನೀಟಾಗಿ ಕೂರಿಸಿದ್ದೀನಿ ಅಂತ. ಇದ್ರ ಪ್ಲೇಟ್ಸ್ ಇದೆ. ಓಕೆನಾ. ಅವ್ರಿಗೆ ಪ್ಲೇಟ್ಸ್, ಬಾಕ್ಸ್ ಪ್ಲೇಟ್ಸ್ ಇಟ್ಟಿರೋದು. ಹತ್ರದಲ್ಲಿ ತೋರಿಸ್ತೀನಿ ಸ್ವಲ್ಪ ಬಾಕ್ಸ್ ಪ್ಲೇಟ್ಸ್. ನೋಡಿ ಕಾಣಿಸ್ತಿದೆಯಾ ಬಾಕ್ಸ್ ಪ್ಲೇಟ್ಸು ಎಷ್ಟು ನೀಟಾಗಿ ಐರನ್ ಕೊಟ್ಟಿದ್ದೀನಿ ಅಂತ ನೋಡಿ. ಕಸ್ಟಮರ್ ಆಲ್ರೆಡಿ ವೇರ್ ಮಾಡಿದ್ರು. ಏನೋ ಅವ್ರಿಗೆ ವೇರ್ ಮಾಡಿದ್ಮೇಲೆ ನಾನು ಇನ್ನೂ ನೋಡಿ ಉಕ್ಸ್ ಹಾಕಿದ್ದೆ ಈ ಸೈಡು. ನೆನ್ನೆ ದೀಪಾವಳಿ ಹಬ್ಬ ಇರೋದ್ರಿಂದ ಅಮಾವಾಸ್ಯೆ ಅಲ್ವಾ, ಎಲ್ಲ ರಜೆ ಹಾಕಿದ್ರು. ಅದಕ್ಕೋಸ್ಕರ ನಾನು ಏನೋ ಅವ್ರದ್ದು ಇವಾಗ ಲಾಕಿಂಗ್ದು ಇಲ್ಲಿ ಒಳಗಡೆ ಈಗ ತೋರಿಸ್ತೀವಲ್ವ, ಇದು ಅದು ಇರಲಿಲ್ಲ, ಎಲ್ಲೂ ಸಿಗಲಿಲ್ಲ. ವಾಪಸ್ ತೊಗೊಬಂದೆ. ಇದು ಬೇರೆ ಊರು, ನಮ್ಮೂರಲ್ಲ. ಅದಕ್ಕೆ ಹೆಂಗಿದ್ರು ಹೋಗ್ತಿದ್ದೀನಿ ಅಂತ ತಗೋಗಿದ್ದೆ. ಇವಾಗ ತೊಗೊಂಡೋಗಿ ಕೊಡಬೇಕು. ನೋಡಿ ಬಾಕ್ಸ್ ಪ್ಲೇಟ್ಸ್ ಎಷ್ಟು ನೀಟಾಗಿ ಐರನ್ ಮಾಡಿ ಎಷ್ಟು ನೀಟಾಗಿ ಕೊಟ್ಟಿದ್ದೀನಿ ಅಂತ. ಸಖತ್ ಮಸ್ತಾಗಿ ಕಾಣಿಸಿದ್ರು ಅವ್ರ ಕಸ್ಟಮರು. ಇದು ಲೆಹೆಂಗಾ ಬ್ಲೌಸ್ ಅಂತ ನೋಡ್ಬಿಟ್ರೆ ಸಖತ್ ಮಸ್ತಾಗಿದೆ. ತೋರಿಸ್ತೀನಿ ಬ್ಲೌಸ್ ಯಾವ ರೀತಿಯಾಗಿದೆ ಅಂತ. ಶರ್ಟ್ ಕಾಲರ್ ಬ್ಲೌಸ್ ಇದು. ಅವರೇ ಡಿಸೈನ್ ಕಳಿಸಿದ್ರು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕಾಲರು, ಜಸ್ಟ್ ಕಾಲರ್ ಅಷ್ಟೇ, ರೌಂಡ್ ಕಾಲರ್ ಇಲ್ಲ, ಜಸ್ಟ್ ಕಾಲರು. ಎಷ್ಟು ನೀಟಾಗಿ ಬಂದಿದೆ ಅಂದರೆ ನೋಡಿ. ಇಲ್ಲಿ ಈ ಥರ ಶರ್ಟ್ಗೆ ಕೊಟ್ಟಿರ್ತಾರಲ್ಲ ಆ ರೀತಿಯಾಗಿ ಪ್ಯಾಟ್ರನ್ ಇಲ್ಲಿ ಕೊಟ್ಟಿದ್ದೀನಿ. ಬಟನ್ ಹಾಕಿದ್ದೀನಿ, ಇಲ್ಲಿ ಬಟನ್ ಹಾಕಿದ್ದೀನಿ. ಮತ್ತು ನೋಡಿ ಇಲ್ಲಿ ಕಾಜಾ ಮಾಡಿದ್ದೀನಿ ನಾನು. ಅವ್ರ ಶರ್ಟ್ ಪ್ಯಾಟ್ರನ್ ಮೇಲ್ಗಡೆ ಕೊಟ್ಟಿದ್ರು ಕೂಡ ಅವರು ಮೇಲ್ಗಡೆ ಸ್ಕರ್ಟ್ನ ನಾನು ಮಾಡಿಲ್ಲ. ಏನೋ ಇದು ಬಟನ್ಸ್ ಹಾಕಿಲ್ಲ. ಶರ್ಟ್ಗೆ ಹಾಕ್ತೀವಲ್ಲ ಬಟನ್ಸು, ಆ ರೀತಿಯಾದ ಬಟನ್ಸ್ನ ಹಾಕಿಲ್ಲ. ಯಾಕಂದರೆ ಅದು ಚೆನ್ನಾಗಿರಲ್ಲ ಅಂತ ಅನಿಸ್ತು ನನಗೆ. ಯಾಕಂದರೆ ಅದಕ್ಕೆ ಆದಂಥ ಫ್ಯಾಷನಬಲ್ ಬಟನ್ಸ್ ಇರಬೇಕು. ಆ ರೀತಿಯಾಗಿ ನಾವು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅನಿಸ್ತು ನೋಡಿ. ಈ ರೀತಿಯಾಗಿ ಇದು ಈ ತೋಳು ಕೂಡ ಅದೇ ರೀತಿಯಾಗಿ ಮಾಡಿದ್ದೀನಿ. ಕಾಲರ್ ನೋಡಿ ಈ ರೀತಿಯಾಗಿದೆ. ಐರನ್ ಎಷ್ಟು ನೀಟಾಗಿ ಕೊಟ್ಟಿದ್ದೀನಿ. ಇಲ್ಲಿ 2 ಬಟನ್ ಇಟ್ಟಿದ್ದೀನಿ, ಇಲ್ಲೊಂದು ಮತ್ತು ಇಲ್ಲೊಂದು ಬಟನ್ ಇಟ್ಟಿದ್ದೀನಿ. ನೋಡಿ ಎಷ್ಟು ನೀಟಾಗಿದೆ ಕಾಲರು, ಎಷ್ಟು ಚೆನ್ನಾಗಿದೆ. ಬ್ಯಾಕ್ ಸೈಡ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತ. ಫಿನಿಶಿಂಗ್ ನೋಡಿ, ಈ ಫಿನಿಶಿಂಗ್ ನಿಮಗೂ ಬರಬೇಕು. ಓಕೆನಾ. ಈ ಫಿನಿಶಿಂಗ್ ನಿಮಗೂ ಬರಬೇಕು. ತೋರಿಸ್ತೀನಿ ನೋಡಿ, ಈ ಫಿನಿಶಿಂಗ್ ನಿಮಗೂ ಬರಬೇಕು. ಒಳಗಡೆ ನೋಡಿ ಕಾಲರು ಈ ರೀತಿಯ ಕಾಲರ್ನ ಫಿನಿಶಿಂಗ್ ಕೊಡಬೇಕು. ಓಕೆನಾ. ಮೇಲ್ಗಡೆ ಸ್ಕರ್ಟ್ ನೋಡಿ ಈ ಥರ ಬರುತ್ತೆ ಸ್ಕರ್ಟು. ಅದು ಹಾಕೋಬೋದು, ಈ ಥರ ಮಾಮೂಲಿ ಹಾಕೋಬೋದು, ಗುಂಡಿ ಹಾಕೋಬೋದು, ಏನು ತೊಂದರೆ ಇಲ್ಲ. ಓಕೆನಾ. ನೆಕ್ಸ್ಟ್ ಒಂದು ಬೋಟ್ ನೆಕ್ ಡಿಸೈನ್, ಸಿಂಪಲ್ ಆಗಿರೋದು ಒಂದು ಬೋಟ್ ನೆಕ್ ಡಿಸೈನ ಸ್ಟಿಚ್ ಮಾಡಿದ್ದೀನಿ, ತೋರಿಸ್ತೀನಿ. ಇದು ಬೋಟ್ ನೆಕ್ ಎಲ್ಲರೂ ಕಾಮನಾಗಿ ಮಾಡ್ತಾ ಇರ್ತೀರ ಡಿಸೈನ, ಬಟ್ ಆದರೆ ನಾನು ತೋರಿಸ್ತೀನಿ ನೋಡಿ ಒಂದ್ಸರಿ. ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿದ್ವಲ್ಲ ಐರನ್ ಮಾಡಿ, ಅದು ಆ ಥರ ಆಗಿದೆ. ಫಿನಿಶಿಂಗ್ ನೋಡಿ, ಶೇಪ್ ಈ ರೀತಿಯಾಗಿ. ಇಲ್ಲಿ ಬಟನ್ ಇದೆ ನೋಡಿ, ಈ ಥರ ಓಪನ್ನು. ಇಲ್ಲಿ ಬಟನ್ ಇದೆ, ಈ ಥರ ಬಟನ್ ಹಾಕೋದು. ಈ ರೀತಿಯಾಗಿ ಓಪನ್ ಇದೆ. ಇದು ಬೋಟ್ ನೆಕ್ಕು. ಓಕೆನಾ. ಫ್ರಂಟು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಫ್ರಂಟ್ ಮಾಮೂಲಿ ನಾರ್ಮಲ್ ನೆಕ್ ಯಾವ ಥರ ಇದೆಯೋ ಆ ರೀತಿಯಾಗಿ ನೋಡಿ. ಬ್ಯಾಕ್ ಸೈಡ್ ಈ ಥರ ಓಪನ್ ಕೊಟ್ಟಿದ್ದೀನಿ. ಓಕೆನಾ. ತುಂಬ ಜನಕ್ಕೆ ಇನ್ನೂ ತುಂಬ ಬ್ಲೌಸ್ ಡಿಸೈನ್ಸ್ ಎಲ್ಲ ಸ್ಟಿಚ್ ಮಾಡಿದೆ. ಇವಾಗ ವೈಟ್ ಬ್ಲೌಸು ತುಂಬ ಟ್ರೆಂಡಿಂಗಲ್ಲಿದೆ. ಸೆಮಿ ಮೈಸೂರು ಸಿಲ್ಕ್ ವೈಟ್ ಬ್ಲೌಸ್ ಪೀಸ್ ಬರುತ್ತೆ. ಅದಕ್ಕೂ ಅಷ್ಟೇ ಬೀಡ್ಸ್ ಎಲ್ಲ ಹಾಕಿ ಸ್ಲೀವ್ಗೆ ಮತ್ತು ಬ್ಯಾಕ್ ಸೈಡೆಲ್ಲ ಏನು ಇದು ಲೇಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಬಂದಿತ್ತು ಅದು ಬ್ಲೌಸ್ ಡಿಸೈನು. ಮತ್ತು ಇನ್ನೊಂದು ಅಂದರೆ ಅವರು ವರ್ಕ್ ಆಗಿರೋ ಬ್ಲೌಸ್ನ ಕೊಟ್ಟಿದ್ದರು, ಸ್ಟಿಚ್ ಮಾಡಿದ್ದೀನಿ, ತೋರಿಸ್ತೀನಿ. ವೆಲ್ವೆಟ್ ಬ್ಲೌಸ್ ಪೀಸ್ ಮೇಲೆ ಅವರು ಆನ್ಲೈನಲ್ಲಿ ನೋಡಿ ಬುಕ್ ಮಾಡಿದ್ದಂತೆ ಇದು ಡಿಸೈನು. ಈ ಥರ ಡಿಸೈನ್ನ ಅವರು ಬುಕ್ ಮಾಡಿ ಇದನ್ನು ಸ್ಟಿಚ್ ಮಾಡಿಕೊಡಿ ಅಂತ ಅವರು ತಂದುಕೊಟ್ಟಿದ್ರು. ವೆಲ್ವೆಟ್ ಬ್ಲೌಸ್ ಪೀಸ್ ಮೇಲೆ ಅವ್ರು ಆನ್ಲೈನಲ್ಲಿ ಮಾಡಿ ಬುಕ್ ಮಾಡಿದ್ದು, ಅದನ್ನು ಸ್ಟಿಚ್ ಮಾಡಿದ್ದೀನಿ. ಈ ರೀತಿಯಾಗಿ ಬಂದಿದೆ ಇದು. ಅಂದರೆ ಇದೇ ಥರ ಕಟ್ ವರ್ಕ್ ಯಾವ ಥರ ಇದೆಯೋ ಅದೇ ಥರ ಫಿನಿಶಿಂಗ್ ಕೊಡಿ ಅಂತ ಹೇಳಿದರು. ಅದೇ ಥರನೇ ಫಿನಿಶಿಂಗ್ ಕೊಟ್ಟಿದ್ದೀನಿ. ಫ್ರಂಟು ಬ್ಯಾಕೆಲ್ಲ ಅದೇ ಥರ ಫಿನಿಶಿಂಗ್ ಕೊಟ್ಟು ಇದೊಂದು ಸ್ಟಿಚಿಂಗ್ ಮಾಡಿದ್ದೀನಿ. ಇದು ವರ್ಕ್ ನಾನು ಮಾಡಿಲ್ಲ, ಅವರು ಆನ್ಲೈನಲ್ಲಿ ಬೇರೆ ಕಡೆ ಬುಕ್ ಮಾಡಿ ತರಿಸಿದ್ದು ಇದು ಪೀಸು. ನಾನು ಒಂದು ಸ್ಟಿಚಿಂಗ್ ಮಾಡಿದ್ದೀನಿ ಅಷ್ಟೇ. ಇಷ್ಟು ಥರ ಡಿಸೈನ್ಸ್ ಎಲ್ಲ ಮಾಡಿ ಇಷ್ಟು ಥರ. ಆಮೇಲೆ ಒಂದು ಮಗುಗೆ ಲೆಹೆಂಗಾನು ಮಾಡಿದೆ, ಅದು ತುಂಬ ಚೆನ್ನಾಗಿ ಬಂತು ಲೆಹೆಂಗಾನು. ಈ ರೀತಿಯಾಗಿ ಡಿಸೈನ್ಸ್ ಎಲ್ಲ ಕ್ರಿಯೇಟಿವಿಟಿ ಮಾಡಿದ್ದೀವಿ. ನಮಗೆ ಆಗಲ್ಲ ಅನ್ನೋದು ಯಾವುದೂ ಇರಲ್ಲ, ಬಟ್ ಪ್ರಯತ್ನ ಅನ್ನೋದು ಪಡ್ತಾ ಇರಬೇಕು. ಪ್ರಯತ್ನಕ್ಕೆ ಪ್ರತಿಫಲ ಕೊಡೋದು ಅದು ಭಗವಂತನ ಇಚ್ಛೆ ಅಷ್ಟೇ. ನಮ್ಮ ಕೈಲಿ ಏನಾಗುತ್ತೋ ಅದನ್ನು ನಾವು
ಮಾಡ್ತಾ ಇರಬೇಕು. ಇದೇ ಥರ ನೀವು ಕೂಡ ವೆರೈಟಿ ಆಫ್ ಡಿಸೈನ್ಸ್ನ ಪ್ರಾಕ್ಟೀಸ್ ಮಾಡಿ, ವೆರೈಟಿ ಆಫ್ ಡಿಸೈನ್ಸ್ನ ಏನು ಕಸ್ಟಮರ್ಗೆ ಹೊಲ್ಕೊಡಿ. ನಿಮ್ಮ ಬಿಸ್ನೆಸ್ ಅನ್ನೋದನ್ನ ನೀವು ಕ್ಯಾಚಪ್ ಮಾಡ್ಕೊಳ್ಳಿ, ನಿಮ್ಮ ಬಿಸ್ನೆಸ್ ಅನ್ನೋದನ್ನ ನೀವು ಇಂಪ್ರೂವೈಸ್ ಮಾಡ್ಕೊಳ್ಳಿ. ಓಕೆನಾ? ಯಾರೇ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ, ನಾನು ಮಾಡಿರುವಂಥ ಬ್ಲೌಸ್ ಡಿಸೈನ್ಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಲ್ಲ ಕಡೆ ನಮ್ಮ ವೀಡಿಯೋಸ್ನ ಸೆಂಡ್ ಮಾಡಿ ದಯವಿಟ್ಟು ಪ್ಲೀಸ್. ತುಂಬ ಜನ ಇನ್ನೂ ಹೆಚ್ಚಿನವಾಗಿ ನೋಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಳ್ಳೊಳ್ಳೆ ಡಿಸೈನ್ಸು ಮತ್ತು ಪ್ರಾಕ್ಟೀಸಿಂಗ್ಗೆ ವೀಡಿಯೋಸ್ ಎಲ್ಲ ಬಿಡ್ತಾ ಇರ್ತೀವಲ್ಲ, ನೋಡಿ ಪ್ರಾಕ್ಟೀಸ್ ಮಾಡಲಿ ಅಂತ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಮತ್ತು 2 ಜೊತೆ ಚೂಡಿದಾರನ್ನು ಕೂಡ ಸ್ಟಿಚ್ ಮಾಡಿದೆ. ಪಾಪ ಅವರು ತುಂಬ ಫೋರ್ಸ್ ಮಾಡ್ತಿದ್ರು, ಚೂಡಿದಾರ ಕಟಿಂಗ್ ತೋರಿಸಿ ಅಂತ. ಬಟ್ ಅಂದರೆ ಏನು ಮಾಡೋದು, ನಾನು ಹಬ್ಬದ ಬ್ಯುಸಿಲಿ, ದೀಪಾವಳಿ ಹಬ್ಬ ಬೇರೆ, ಅವರು ಅರ್ಜೆಂಟ್ ಬೇರೆ ಕೊಡಿ ಅಂತಿದ್ದಾರೆ. ಮದುವೆ ಬಟ್ಟೆ ಬೇರೆ ಇವಾಗ ನಾನು ಶುರು ಮಾಡಬೇಕು. ಆದ್ದರಿಂದ ನಾನು ಚೂಡಿದಾರ ಕಟಿಂಗು ತೋರ್ಸೋಕ್ಕಾಗಲ್ಲ, ಪ್ಯಾಂಟ್ ಕಟಿಂಗು ತೋರ್ಸೋಕ್ಕಾಗಿಲ್ಲ. ಆಲ್ರೆಡಿ ಅವ್ರದ್ದು ಸ್ಟಿಚ್ ಮಾಡಿ ಕೊಟ್ಟು ಕಳಿಸ್ಬಿಟ್ಟೆ 2 ಜೊತೆನ. ಇಷ್ಟೆಲ್ಲ ನಾನು ಆರ್ಡರ್ಸ್ನೆಲ್ಲ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್ ಬಾಯ್.